ಹಲೋ ಫ್ರೆಂಡ್ಸ್, ಹೆಂಗದ್ರಿ? ಚೆನ್ನಾಗದ್ರಿ. ಸಂಡೇ ಫ್ರೀ ಇದ್ದೆ. ಸ್ವಲ್ಪ ನಮ್ಮ ದೇಶದಲ್ಲಿ ನಡೆದಂತಹ ಒಂದು ಒಳ್ಳೆಯ ಬೆಳವಣಿಗೆ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಅನಿಸ್ತು. ಮೊನ್ನೆ 17ನೇ ಜುಲೈರಂದು ಮೋದಿಯವರು ಹರಿಯಾಣದಲ್ಲಿ ಮೊದಲನೆಯ ಹೈಡ್ರೋಜನ್ ಟ್ರೈನ್ ಉದ್ಘಾಟನೆಯನ್ನು ಮಾಡಿದರು. ಹೈಡ್ರೋಜನ್ ಟ್ರೈನ್ ಅಂದ್ರೆ ಏನು ಅಂದ್ರೆ, ಈ ಟ್ರೈನಿನೊಳಗಡೆ ಡೀಸೆಲ್ ಆಗಲಿ, ಪೆಟ್ರೋಲ್ ಆಗಲಿ, ಅಥವಾ ಮೇಲ್ಗಡೆ ಇಲೆಕ್ಟ್ರಿಕಲ್ ಲೈನ್ಸ್ ಆಗಲಿ, ಅದರಿಂದ ಇದು ನಡೆಯುವುದಿಲ್ಲ. ಹಂಗಾರೆ ಎದರ್ಲೆ ನಡೀತೈತಿ? ನೀರಿನಿಂದ ತಯಾರಾದಂಥ ಹೈಡ್ರೋಜನ್ ಮತ್ತು ಹವಾದೊಳಗಿರುವಂತಹ ಆಕ್ಸಿಜನ್ ಅನ್ನು ತಗೊಂಡು ಇದು ವೇಸ್ಟ್ ಆಗಿ ನೀರನ್ನು ಹೊರಗಡೆ ಕೊಡ್ತೈತಿ ವಿನಃ ಯಾವುದೇ ರೀತಿಯಿಂದ ಕಾರ್ಬನ್ ಡೈಆಕ್ಸೈಡ್ ಯಾವುದು ಪರ್ಯಾವರಣಕ್ಕೆ ತೊಂದರೆಯನ್ನ ಮಾಡ್ತೈತೋ ಅಂತ ಯಾವ ಗ್ಯಾಸನ್ನು ಕೂಡ ಇದು ಬಿಡುವುದಿಲ್ಲ. ಆಮೇಲೆ ಇನ್ನೊಂದು ವಿಷಯ, ನಮ್ಗೆ ಹೆಮ್ಮೆಯ ವಿಷಯ ಏನಪ್ಪಾ ಅಂದ್ರೆ, ಇದೇನ್ ಟ್ರೈನ್ ಐತಲ್ಲ, ಇದು ವರ್ಲ್ಡ್ ಇದು ಎಕ್ದಮ್ ಪವರ್ಫುಲ್ ಟ್ರೈನ್. ಇದು 2400 ಕಿಲೋವ್ಯಾಟ್ ಇರುವಂತಹ ಶಕ್ತಿ ಉಳ್ಳಂತಹ ಇದು ಹೈಡ್ರೋಜನ್ ಟ್ರೈನ್. ಇದು 2600 ಪ್ಯಾಸೆಂಜರ್ಸ್ ಅನ್ನ ತಗೊಂಡು ಹೋಗುವಂತಹ ಒಂದು ಟ್ರೈನು. 682 ಸೀಟ್ಗಳಿದ್ದು ಇದ್ರೊಳಗಡೆ ಎಷ್ಟಪ್ಪ ಹೈಡ್ರೋಜನ್ ಉಪಯೋಗ ಬೀಳ್ತದೆ ಅಂದ್ರೆ, ಇದಕ್ಕೆ ಬರುವಂತ ಖರ್ಚು ಎಷ್ಟು ಅಂತಂದ್ರೆ, ಇದು 1 ಕಿಲೋಮೀಟರಿಗೆ ಸುಮಾರು 1 kg ಹೈಡ್ರೋಜನ್ ಅನ್ನ ಉಪಯೋಗ ಮಾಡಿಕೊಡ್ತೈತೆ ನಡಿಲಿಕ್ಕೆ. ಅಂದ್ರೆ ಸುಮಾರು 500 ರೂಪಾಯಿ 1 ಕಿಲೋಮೀಟರ್ ಓಡ್ಲಿಕ್ಕೆ ಇದಕ್ಕೆ ಬರುವಂತಹ ಖರ್ಚು. ಈ ಹೈಡ್ರೋಜನ್ ಟ್ರೈನ್ ಏನೈತಲ್ಲ, ಇದು ಎಲ್ಲಿ ನಡೆಸ್ಬೋದು ಅಂದ್ರೆ, ಎಲ್ಲಿ ಇಲೆಕ್ಟ್ರಿಕಲ್ ಲೈನ್ಸ್ ಇಲ್ವೋ ಅಥವಾ ಎಲ್ಲಿ ಡೀಸೆಲ್ ಮತ್ತು ಪೆಟ್ರೋಲದ್ದು ಫ್ಯೂಲದ್ದು ತೊಂದರೆ ಇದೆಯೋ ಅಲ್ಲಿ ಇದನ್ನ ನಾವು ಬಳಸ್ಕೊಳ್ಬೋದು. ಅಂದ್ರೆ ಇದ್ರಲಿಂದ ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇದು ಪರ್ಯಾವರಣಕ್ಕೆ ಅಂದ್ರೆ ಎನ್ವಿರಾನ್ಮೆಂಟಿಗೆ ಯಾವುದೂ ರೀತಿಯಿಂದ ವೇಸ್ಟ್ ಅನ್ನ ಬಿಡಲ್ಲ. ಇದು ವರ್ಲ್ಡ್ ಒಳಗಡೆ ಕೆಲವಾರು ಕಂಟ್ರೀಸ್ ಮಾತ್ರ ಈ ಟ್ರೈನ್ ಅನ್ನ ತಯಾರು ಮಾಡಿದ್ರು. ಜಪಾನ್, ಕೆನಡಾ, ಸೌತ್ ಕೊರಿಯಾ, ಅಮೇರಿಕಾ, ಜರ್ಮನಿ, ಇವನ್ ಚೈನಾದವರು ಕೂಡ ಇನ್ನೂವರೆಗೆ ಹೈಡ್ರೋಜನ್ ಟ್ರೈನ್ ಅನ್ನ ಮಾಡಿಲ್ಲ. ಅಂದ್ರೆ ನಮ್ಮ ದೇಶದ ಸೈಂಟಿಸ್ಟ್ ಅಥವಾ ಸೈನ್ಸ್ ಅಷ್ಟು ಉನ್ನತ ಮಟ್ಟಕ್ಕೆ ಹೋಗೈತಿ ಅಂತಂದ್ರೆ ಇದು ಒಂದು ದೊಡ್ಡ ಹೆಮ್ಮೆಯ ವಿಷಯ. ಇದ್ರೊಳಗಡೆ 10 ಕೋಚುಗಳಿದಾವು, ಅಂದ್ರೆ 10 ಡಬ್ಬಿ ಅದಾವು. ಇದ್ರೊಳಗಡೆ 2 ಕೋಚ್ ಏನದಾವಲ್ಲ, ಇದು ಹೈಡ್ರೋಜನ್ ಮತ್ತು ಅದರ ಇರುವಂತ ಮಷಿನರಿ ಅಂದ್ರೆ ಬ್ಯಾಟ್ರಿನೂ ಯೂಸ್ ಆಗ್ತೈತಿ ಇದ್ರೊಳಗಡೆ. ಯಾವಾಗ ಹೈಡ್ರೋಜನ್ ಅನ್ನ ಹವಾದೊಳಗಿರುವಂತ ಆಕ್ಸಿಜನ್ ಜೊತೆಗೆ ಮಿಕ್ಸ್ ಮಾಡ್ತಾರೋ ಆ ಚೇಂಬರ್ ನಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಈ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗಿದ್ದು ಒಂದು ಇಂಜನ್ ಒಳಗಿರುವಂತ ಮೋಟರ್ ಅನ್ನ ನಡೆಸಿದ್ರೆ ಅದ್ರೊಳಗಡೆ ಇರುವಂತ ಎಲೆಕ್ಟ್ರಾನ್ಸ್ ಏನ್ ಸ್ಪ್ಲಿಟ್ ಆಗಿರ್ತಾವೋ ಅದನ್ನ ಬ್ಯಾಟ್ರಿ ಚಾರ್ಜಿಂಗಿಗೆ ಕೂಡ ತಗೊಂಡು ಹೋಗ್ತಾರೆ. ಅಂದ್ರೆ ಈಗ ಇನ್ ಕೇಸ್ ಟ್ರೈನ್ ಸ್ಲೋ ಆಯ್ತಪ್ಪ ಅಂತಂದ್ರೆ ಅದ್ರೊಳಗಡೆ ಇರುವಂತ ಬ್ಯಾಟ್ರಿ ಕನೆಕ್ಷನ್ ಕಟ್ ಆಗಿ ಬರೀ ಹೈಡ್ರೋಜನ್ ಮೇಲೆ ಮಾತ್ರ ನಡೀತೈತೆ. ಸೊ ಇನ್ ಕೇಸ್ ಹೈಡ್ರೋಜನ್ ಅದ ಏನಾರ ಕೊರತಿದ್ರೆ ಇವನ್ ಬ್ಯಾಟ್ರಿ ಮೇಲೆನೂ ರನ್ ಮಾಡುವಂತ ಇದ್ರೊಳಗಡೆ ಫೆಸಿಲಿಟಿ ಇರ್ತದೆ. ಆಮೇಲೆ ಇದು ಹೇಳ್ಬೇಕಪ್ಪ ಅಂತಂದ್ರ, ಹರಿಯಾಣದ ಸೋನಿಪತ್ ಆ ಊರಿನವರೆಗೆ ಈ ಟ್ರೈನ್ ಅನ್ನ ಆ ಟ್ರ್ಯಾಕಿನ ಮೇಲೆ ಬಿಟ್ಟಿದ್ದಾರೆ. ಆಮೇಲೆ ಇದು ಸುಮಾರು 75 ಕಿಲೋಮೀಟರ್ 1 ತಾಸಿಗೆ ಹೋಗುವಂತಹ ಕ್ಷಮತೆ ಇರ್ತದೆ ಇದ್ರೊಳಗಡೆ. ಸೊ ಇದರ ಖರ್ಚು ಎಷ್ಟಪ್ಪ ಬರ್ತೈತಿ ಅಂದ್ರೆ, ಒಂದು ಟ್ರೈನ್ ತಯಾರಾಗ್ಲಿಕ್ಕೆ ಸುಮಾರು 40 ರಿಂದ 80 ಕೋಟಿವರೆಗೆ ಇದಕ್ಕೆ ಖರ್ಚು ಬರ್ತದೆ. ಸೊ ಇವತ್ತೆಲ್ರಿಗೂ ಈ ವಿಷಯ ತಿಳಿಸ್ಬೇಕು. ನಮ್ಮ ದೇಶ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯ್ತು ಅಂತ ಹೇಳಿ ತಿಳಿಸ್ಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಥ್ಯಾಂಕ್ ಯು.